ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಸಮಯ ಅದ್ಭುತವಾಗಿದೆ. ಏಪ್ರಿಲ್ 9, 10, 11, 12, 13 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ? ಖಂಡಿತವಾಗಿ ಇದೇ ನಡೆಯುತ್ತದೆ. ಪ್ರಿಯ ವೀಕ್ಷಕರೇ, ಮಕರ ರಾಶಿಯವರೇ, ಖಂಡಿತವಾಗಿ ಈ ಸಮಯ ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರು. ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾಗಿರುವ ಘಟನೆ ನಡೆಯುವುದಕ್ಕೆ ಶುರುವಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ತೊಂದರೆಗಳು ನಿಮ್ಮಿಂದ ದೂರವಾಗಿ ಶ್ರೀಮಂತಿಕೆಯನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬರುವಂತಹ ವಿಶೇಷವಾಗಿರ್ತಕ್ಕಂತಹ ಸಮಯ ಈಗ ಬರ್ತಾ ಇರೋದ್ರಿಂದ ಈಗ ಗ್ರಹಗಳ ವಿಶೇಷವಾದಂತಹ ಮೂಲಕ ಆಶೀರ್ವಾದದ ಮುಖಾಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾ ಇರಬಹುದಾದ ದೊಡ್ಡದಾದ ಶಕ್ತಿ. ಹೌದು ಸಿಂಹರಾಶಿಯವರೇ, ಹೌದು ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಾಳೆ ಹೌದು ಮಕರ ರಾಶಿಯವರೇ, ನಾಳೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಸಮಯ ಶುರುವಾಗ್ತಾ ಇದೆ. ಇದೇ ಏಪ್ರಿಲ್ 10, 11, 12, 13 ದಿನಗಳ ನಂತರ ನಿಮ್ಮ ಮನೆ ಬಾಗಿಲಲ್ಲಿ ಜನ ಜಾತ್ರೆ ಸೇರ್ತಾರೆ. ಕಾರಣ ತಿಳಿದರೆ ಆಶ್ಚರ್ಯ ಪಡ್ತೀರಾ. ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ದೇವರು ನಿರ್ವಹಿಸುವಂತಹ ವಿಶೇಷವಾಗಿರುವಂತಹ ಸಂದರ್ಭದ ಜೊತೆಗೆ ಕಾಕತಾಳೀಯವಾಗಿ ಅಲ್ಲ, ಅದೃಷ್ಟದ ಸಮೇತವಾಗಿ ನಿಮ್ಮ ಜೀವನವನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾ ಇದೆ. ಅದೃಷ್ಟ ಅನ್ನೋದು ನಿಮ್ಮ ಕೈ ಹಿಡಿಯುತ್ತದೆ. ನಾಳೆಯಿಂದ ನೀವು ಬಹಳಷ್ಟು ಪುಣ್ಯವಂತರು. ನಿಮ್ಮ ಜೀವನದಲ್ಲಿ ಈ ರಾಶಿ ಚಕ್ರದವರಿಗೆ ಸ್ವಲ್ಪ ಕೇಳಿ, ಏಕೆಂದರೆ ನಾಳೆ ನಿಮ್ಮ ಜೀವನ ಬದಲಾಗಬಹುದು. ಹೌದು ಸ್ನೇಹಿತರೆ, ನಾನು ನಿಮಗೆ ಹೇಳಲು ಹೊರಟಿರುವಂತಹ 3 ಬೆಳ್ಳಿ ಪಾತ್ರೆಗಳ ಬಗ್ಗೆ. ಹೌದು, ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಆದರೆ ಈ ವಿಷಯಗಳು ಸರಳವಲ್ಲ. ಈ 3 ಹೂದಾನಿಗಳಲ್ಲಿ ನಿಮ್ಮ ಹಣೆ ಬರಹು, ನಿಮ್ಮ ಅದೃಷ್ಟವು ಮತ್ತು ನಿಮ್ಮ ಮುಂಬರುವಂತಹ ದೊಡ್ಡ ಸುದ್ದಿ ಅಡಗಿರುತ್ತದೆ. ಈಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವಂತಹ ಸಮಯ. ಒಟ್ಟಾರೆಯಾಗಿ ಜನ ಜಾತ್ರೆ ನಿಮ್ಮ ಮನೆಯನ್ನು ಸುತ್ತುವರಿಯುವಂತಹ ಅದ್ಭುತವಾದ ವಿಶೇಷವಾಗಿರ್ತಕ್ಕಂತಹ ಸಂದರ್ಭ. ಇದರಿಂದಾಗಿ ನಿಮಗೆ ವಿಶೇಷವಾಗಿ ಎಲ್ಲ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮನ್ನು ಯಾರು ಅವಮಾನ ಮಾಡಿದರೋ ಎಲ್ಲರೂ ಕೂಡ ನಿಮಗೆ ಧನ್ಯವಾದ ಮತ್ತು ಕೃತಜ್ಞತೆ ಹೇಳಲು, ಸಂಭ್ರಮಿಸಲು ನಿಮ್ಮ ಮನೆ ಮುಂದೆ ಎಲ್ಲರ ಗುಂಪು ಸೇರಿಕೊಳ್ಳುತ್ತದೆ. ನಿಮ್ಮ ಮನೆ ಬಾಗಿಲಲ್ಲಿ ನಡೆಯುವಂತಹ ಜನಜಾತ್ರೆಯನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಏಕೆಂದರೆ ನಿಮ್ಮ ಅದೃಷ್ಟ ಈಗ ಒಡೆಯುತ್ತದೆ. ಆದ್ದರಿಂದ ನಿಮ್ಮ ಮುಂಬರುವಂತಹ ದಿನಗಳು ಬಹಳಷ್ಟು ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಬಹಳಷ್ಟು ಒಳ್ಳೆಯ ವ್ಯಕ್ತಿತ್ವದಂಥವರು, ನಾಯಕತ್ವದ ಗುಣವನ್ನು ಹೊಂದಿರುವಂಥವರು. ಒಟ್ಟಾರೆಯಾಗಿ ಮುಂದಿನ 24 ಗಂಟೆಯಲ್ಲಿ ನಿಮ್ಮ ಸುತ್ತಲೂ ಒಂದು ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಅದು ನಿಮಗೆ ತಿಳಿಸುವುದು ಏನಂದರೆ, ನೀವು ಬಡತನವನ್ನು ಕೊನೆಗೊಳಿಸುವಂತಹ ಮತ್ತು ಸಂಪತ್ತನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಸಮಯವನ್ನು ಪ್ರಾರಂಭಿಸುವಂತಹ ಹಂತಕ್ಕೆ ನೇರವಾಗಿ ತಲುಪಬಹುದು. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಸಮಯ ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭ. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಏಕೆಂದರೆ ಪದೇ ಪದೇ ಇಂತಹ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಆದ್ದರಿಂದ ನೆನಪಿನಲ್ಲಿ ಇಡಬೇಕು, ಎಲ್ಲರಿಗೂ ಕೂಡ ಈ ಅವಕಾಶ ಸಿಗೋದಿಲ್ಲ. ಬಂದಂತಹ ಅವಕಾಶವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಈ ವಿಡಿಯೋವನ್ನು ನೀವು ಬಿಟ್ಟರೆ, ಪೂರ್ತಿಯಾಗಿ ನೋಡದೆ ಸ್ಕಿಪ್ ಮಾಡಿದರೆ ನಿಮಗೆ ಯಾವುದೇ ಮಾಹಿತಿ ಅರ್ಥವಾಗೋದಿಲ್ಲ. ಆದ್ದರಿಂದ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ. ಅದರಿಂದ ವಿಡಿಯೋವನ್ನು ಒಂಟಿಯಾಗಿ ಶಾಂತವಾಗಿ ಕುಳಿತು ಕೊನೆವರೆಗೂ ನೋಡಿ. ಹಾಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿ ದೇವರ ಕೃಪೆ ಒಬ್ಬ ಮನುಷ್ಯನ ಮೇಲೆ ಒಮ್ಮೆ ಬಿದ್ದರೆ ಸಾಕು, ಎಂಥದೇ ಬಡತನ ಕಷ್ಟ ದುಃಖವಿದ್ದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ದಿಢೀರನೆ ಶ್ರೀಮಂತಿಕೆಗೆ ಹೋಗಬಹುದು. ಏಕೆಂದರೆ ನಾನು ನಿಮಗೆ ತಿಳಿಸೋದು ಏನೆಂದರೆ, ಒಂದು ವಿಶೇಷವಾದ ಸ್ಥಳದ ಹೆಸರು, ಚಿಹ್ನೆಗಳು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನ. ಈ ರಾಶಿಯವರು ನೀವು ಕಲಿಯುಗವನ್ನು ಆಳಲು ಹುಟ್ಟಿರುವಂಥವರು. ನೀವು ಸಾಮಾನ್ಯವಾದ ಮನುಷ್ಯರಲ್ಲ. ಮಕರ ರಾಶಿಯವರೇ, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಕೂಡ ಕಾಕತಾಳೀಯವಲ್ಲ. ಮೊದಲು ನೀವು ಕಲಿಯುಗದ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ವೆಂಕಟೇಶ್ವರನ ಬಳಿ ಇರುವಂತಹ ಸಕಲ ಐಶ್ವರ್ಯ ಕೂಡ ಈಗ ನಿಮ್ಮ ಪಾಲಿಗೂ ದೊರೆಯುತ್ತದೆ. ಏಕೆಂದರೆ ಲಕ್ಷ್ಮೀ ಸಮೇತನನ್ನಾಗಿ ಶ್ರೀಮನ್ನಾರಾಯಣ ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಸಮಯ ಇದಾಗಿದೆ. ನೀವು ಹಾಗೂ ನಿಮ್ಮ ಕುಟುಂಬದವರು ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡರೆ ಖಂಡಿತವಾಗಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಾಗಿ ಹೊಡೆಯೋದಕ್ಕೆ ಶುರು ಮಾಡುತ್ತದೆ. ಕಷ್ಟಗಳು ದೂರವಾಗುತ್ತದೆ. ರಾಶಿ ಹಣವನ್ನು ನಿಮ್ಮ ಜೀವನವನ್ನು ಆವರಿಸಿಕೊಳ್ಳುತ್ತದೆ. ನಿಮ್ಮ ಜೀವಿತ ಅವಧಿಯಲ್ಲಿ ಎಲ್ಲ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ನೀವು ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ರೂ ಕೂಡ ಒಂದೇ ಒಂದು ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಶ್ರೀಮಂತಿಕೆಗೆ ಕರೆದುಕೊಂಡು ಹೋಗುತ್ತದೆ. ಶ್ರೀಮಂತಿಗೆ ಯಾರಿಗೆ ತಾನ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಕೂಡ ಶ್ರೀಮಂತರಾಗಬೇಕು, ಹಣವನ್ನು ಗಳಿಸಬೇಕು. ಆದ್ದರಿಂದ ನೀವು ಕೂಡ ಯಾರಿಗೆ
ಒಳ್ಳೆಯದನ್ನ ಮಾಡಿದ್ರು ಕೂಡ ಕೆಲವು ಜನರು ನಿಮಗೆ ಕೆಟ್ಟದನ್ನ ಮಾಡ್ತಾ ಇರ್ತಾರೆ. ಅಂತ ಕೆಟ್ಟ ಜನರ ಸಹವಾಸವನ್ನ ಹಿಂದಿನಿಂದ ಬಿಟ್ಟು ಬಿಡಬೇಕು. ಒಂದಿಷ್ಟು ಬಾರಿ ತಪ್ಪು ತಿಳುವಳಿಕೆಗಳು, ತಪ್ಪು ಗ್ರಹಿಕೆಗಳು ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಕೆಲವು ಜನರ ಬಳಿ ಸಹವಾಸವನ್ನ ದೂರ ಮಾಡಿಕೊಂಡ್ರೆ ತಾನಾಗೆ ಒಳ್ಳೆಯ ಪರಿಸ್ಥಿತಿಗಳು ನಿಮಗೆ ಸೃಷ್ಟಿಯಾಗುತ್ತದೆ. ನಿಮ್ಮ ಬಳಿ ಸಹಾಯವನ್ನ ಪಡೆದುಕೊಂಡು ನಂತರ ನಿಮ್ಮ ಮೇಲೆ ಇಲ್ಲಸಲ್ಲದ ಸುಳ್ಳು ಅಪವಾದವನ್ನ ಹೊರಿಸುವಂತಹ ಜನರು ನಿಮ್ಮ ಜೀವನಕ್ಕೆ ನಾಶ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಕಪ್ಪು ತಂತ್ರ ಮಂತ್ರಗಳನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ನಿಮ್ಮ ಜೀವಿತ ಅವಧಿಯಲ್ಲಿ ಸಂತೋಷವು ಆಗಾಗ್ಗೆ ಬರುತ್ತದೆ ಮತ್ತು ಹೋಗುತ್ತದೆ. ಸ್ನೇಹಿತರೆ, ಹಣವು ಮುಖ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಹಣ ಒಂದು ಕೈಯಲ್ಲಿ ಬರುತ್ತದೆ, ಮತ್ತೊಂದು ಕೈಯಲ್ಲಿ ಹೋಗುತ್ತಿದೆ. ಈ ರೀತಿ ನಡೆಯೋದಕ್ಕೆಲ್ಲ ಕಾರಣ ಏನು ಅಂತ ನೀವು ದುಃಖಿತರಾಗಿದ್ದರೆ ಪ್ರತಿಯೊಬ್ಬರ ಜೀವನದಲ್ಲಿ ದುಃಖವು ಒಂದು ಭಾಗವಾಗಿರುತ್ತದೆ. ಕೆಲವರಿಗೆ ಸ್ವಲ್ಪ ದುಃಖವಿದ್ದರೆ ಇನ್ನು ಕೆಲವರಿಗೆ ಹೆಚ್ಚು ದುಃಖವಿರುತ್ತದೆ. ವರ್ತಮಾನದಲ್ಲಿ ಸಂತೋಷ ನಿಂತಂತೆ ಕಾಣುತ್ತದೆ. ಅದೇ ರೀತಿ ನೀವು ಹಣವನ್ನು ಸಂಪಾದನೆ ಮಾಡಲು ಬಯಸಿದರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಹಾಳಾಗುತ್ತಿದೆ. ಆದರೆ ಈಗ ವಿಷಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಎಲ್ಲವನ್ನ ಕೂಡ ತಿಳಿದುಕೊಳ್ಬೇಕು. ಖಂಡಿತವಾಗಿ ನೀವು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದೀರಾ. ನಿಮ್ಮ ಕೆಲಸವು ಎಂದಿಗೂ ಕೂಡ ಹಾಳಾಗೋದಿಲ್ಲ ಮತ್ತು ಈ ಲೋಕದ ಜನರು ನಿಮ್ಮನ್ನ ಕೆಣಕುತ್ತಾರೆ. ನಿಮ್ಮ ದಾರಿಯಲ್ಲಿ ತೊಂದರೆಗಳನ್ನು ಸೃಷ್ಟಿ ಮಾಡ್ತಾರೆ. ನಂತರ ಅವರು ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯಲು ಶುರು ಮಾಡ್ತಾರೆ. ನೀವು ಹೇಳಿದ ಮಾತುಗಳನ್ನು ಕೇಳ್ತಾರೆ. ಇದಕ್ಕೆಲ್ಲ ಕಾರಣ ಅಂದರೆ ಈ ಒಂದು ವಸ್ತುವನ್ನು ನಿಮ್ಮ ಬಳಿ ಯಾವಾಗಲೂ ಇಟ್ಕೊಳ್ಬೇಕು. ಹಣದಿಂದ ನಿಮ್ಮ ಖಾತೆ ತುಂಬುತ್ತದೆ ಮತ್ತು ಹಣವನ್ನು ಎಣಿಸಿ ಎಣಿಸಿ ನಿಮಗೆ ಸುಸ್ತಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರೋದು ಖಂಡಿತವಾಗಿ ನಿಜವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ಹಣ ನೀರಿನಂತೆ ನಿಮ್ಮ ಜೀವನಕ್ಕೆ ಹರಿಯುತ್ತದೆ. ಹಣದಿಂದ ನಿಮ್ಮ ಖಾತೆ ತುಂಬುತ್ತೆ. ಹಣವನ್ನು ಎಣಿಸಿ ನಿಮಗೆ ಬಹಳಷ್ಟು ಸುಸ್ತಾಗುವಂತಹ ಸಂದರ್ಭ ಈಗ ಪ್ರಾರಂಭವಾಗ್ತಾ ಇದೆ. ನೀವು ಸಾಕಷ್ಟು ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಎಲ್ಲ ರೀತಿಯ ತೊಂದರೆಗಳಿಂದ ಈಗ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಸೂಕ್ತವಾಗಿರುವಂತಹ ಸಮಯ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳ ಮಾಟ ಮಂತ್ರ, ತಪ್ಪು ತೊಂದರೆಗಳು, ಯಾವುದೇ ರೀತಿಯ ಕಣ್ಣು ದೃಷ್ಟಿಗಳು, ಯಾವುದೇ ಕೆಲಸವನ್ನು ನಿರ್ವಹಿಸೋಕೆ ಸಾಧ್ಯವಿಲ್ಲ. ಈಗ ನಿಮಗೆ ಸೂಕ್ತವಾದ ಸಮಯ ಬರ್ತಾ ಇರೋದ್ರಿಂದ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದಿಕ್ಕು ಬದಲಾಗುತ್ತೆ. ಹಣ ನೀರಿನಂತೆ ನಿಮ್ಮ ಜೀವನಕ್ಕೆ ಪ್ರವಾಹದಂತೆ ಹರಿದು ಬರುತ್ತೆ. ಈ ರಾಶಿ ಚಕ್ರದವರಿಗೆ ನಿಮ್ಮ ಶತ್ರುಗಳು ಆಶ್ಚರ್ಯಚಕಿತರಾಗ್ತಾರೆ. ಈಗ ನಿಮ್ಮ ಅದೃಷ್ಟವು ವಜ್ರಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಶುರು ಮಾಡ್ತಾ ಇದೆ. ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಸಂಭವಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಒಂದು ಪವಾಡ ಕಾಣಿಸಿಕೊಳ್ಳುತ್ತದೆ. ಅದನ್ನು ನೋಡಲು ನೀವು ಆಶ್ಚರ್ಯಚಕಿತರಾಗ್ತೀರಾ. ಹೇಗೆಂದರೆ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಮೃದುವಾದ ಸ್ವಭಾವ, ಒಳ್ಳೆಯ ಮನಸ್ಸಿನವರು, ಎಲ್ಲ ಕಷ್ಟಗಳನ್ನು ತಮ್ಮೊಳಗೆ ಇಟ್ಟುಕೊಳ್ಳುವಂತಹ ವ್ಯಕ್ತಿತ್ವದವರು. ಆದರೆ ಈಗ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ನೇರವಾಗಿರುವಂತಹ ಕರುಣೆಯ ಮಳೆಯನ್ನು ಸುರಿಸುತ್ತಿದೆ. ಈ ಕರುಣೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಸಂಪೂರ್ಣವಾಗಿ ದೂರ ಮಾಡಿಬಿಡುತ್ತೆ. ನಿಮ್ಮ ಜೀವನದಲ್ಲಿ ರಹಸ್ಯವಾಗಿರುವಂತಹ ತಂತ್ರ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ವಿಶೇಷವಾದ ಸಂದರ್ಭ, ಗೆಲುವಿನ ಸುರಿಮಳೆ ಸುರಿಯುತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ವಿಶೇಷತೆಯಿಂದ ತುಂಬಿರುತ್ತದೆ. ಉತ್ತಮವಾದ ಸ್ಥಾನಮಾನ, ಗೌರವವನ್ನು ಪಡೆದುಕೊಳ್ತೀರಾ. ಯಶಸ್ವಿ ಆಗ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಎಲ್ಲ ರೀತಿಯ ಸಕಲ ಐಶ್ವರ್ಯದಿಂದ ತುಂಬಿರುತ್ತದೆ. ಈ ಸಮಯ ನಿಮ್ಮ ದುಃಖಗಳೆಲ್ಲ ಕೊನೆಗೊಳ್ಳುತ್ತೆ ಎಂದು ನಾನು ನಿಮಗೆ ಭರವಸೆಯನ್ನು ನೀಡ್ತಿದ್ದೇನೆ. ಈಗ ನೀವು ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಿಮ್ಮ ಅಳುವ ಸಮಯ ಮುಗಿಯುತ್ತಾ ಬಂದಿದೆ. ಈಗ ನೀವು ಸಂಭ್ರಮವನ್ನು ಆಚರಿಸಬೇಕು. ಇಲ್ಲಿಯವರೆಗೆ ನಿಮ್ಮ ಭವಿಷ್ಯವಾಣಿಗಳಲ್ಲಿ ಹಲವಾರು ತೊಂದರೆಗಳು ಬರ್ತಾ ಇತ್ತು. ಆದರೆ ಇನ್ನು ಮುಂದೆ ಈ ಭವಿಷ್ಯವಾಣಿ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಏಕೆಂದರೆ ಸ್ನೇಹಿತರೆ, ನಾವು ಯಾವುದೇ ಮಾಹಿತಿಯನ್ನು ನೀಡಿದರೂ ಕೂಡ ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ತಿಳಿಸಿರುತ್ತೇವೆ. ಆದ್ದರಿಂದ ಗ್ರಹಗತಿಗಳು ನಿಮ್ಮ ಜೀವನಕ್ಕೆ ವಿಶೇಷವಾದ ಪರಿಣಾಮಕಾರಿಯಾಗಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಮಕರ ರಾಶಿಯವರ ಜೀವನದಲ್ಲಿ ಅದೃಷ್ಟದ ದಿನವನ್ನ ತಂದುಕೊಡುತ್ತೆ. ಮಕರ ರಾಶಿಯವರು ಬಹಳಷ್ಟು ಶ್ರಮಜೀವಿಗಳು. ಶ್ರಮದಿಂದ ಕೆಲಸವನ್ನ ನಿರ್ವಹಿಸ್ತಾರೆ. ಅದೇ ರೀತಿ ಶ್ರೀಮಂತಿಕೆಯನ್ನ ಬರಮಾಡ್ಕೊಳ್ತಾರೆ. ಇನ್ನು ಮುಂದೆ ಸೂಕ್ತವಾದ ಪರಿಹಾರ ಕೂಡ ತಿಳಿಸಿಕೊಡ್ತೇನೆ. ಆ ಪರಿಹಾರವನ್ನ ಮಾಡೋದ್ರ ಮೂಲಕ ನಿಮ್ಮ ಕಷ್ಟಗಳು ಕಡಿಮೆ ಆಗುತ್ತೆ. ಶ್ರೀಮಂತಿಕೆಗೆ ಹೆಚ್ಚು ಒಂದು ವಿಶೇಷವಾದ ಒಂದು ಆಕರ್ಷಣೆಗೆ ಒಳಗಾಗಬಹುದು. ಏಕೆಂದರೆ ಈ ರೀತಿಯ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ. ಬಂದಂಥ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈ ಜ್ಯೋತಿಷ್ಯ ನಿಮ್ಮ ಜೀವನಕ್ಕೆ ಖಂಡಿತವಾಗಿ ಒಂದು ಆಧಾರ ಸ್ತಂಭವಾಗುತ್ತೆ. ಆದ್ದರಿಂದ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತಪ್ಪು ಗ್ರಹಿಕೆಗಳು, ತೊಂದರೆಗಳನ್ನು ದೂರ ಮಾಡಿ ನಿಮ್ಮ ಜೀವನಕ್ಕೆ ಸ್ಪಷ್ಟವಾದಂತಹ ಸೂಕ್ತವಾದ ಪರಿಹಾರವನ್ನು ಈಗ ಕಂಡುಕೊಳ್ಬಹುದು. ನಾನು ನಿಮಗೆ ತಿಳಿಸಿಕೊಡೋದೇನೆಂದರೆ, ಈ ಘಟನೆಯು ನಿಮ್ಮನ್ನು ರಾಜರನ್ನಾಗಿ ಮಾಡಿಸುವುದಕ್ಕೆ ಬರ್ತಾ ಇದೆ. ಇದು ಖಂಡಿತವಾಗಿ ದೊಡ್ಡ ಘಟನೆ, ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿಯಾಗಿರುತ್ತೆ. ಏಕೆಂದರೆ ಸ್ನೇಹಿತರೆ, ಮುಂಬರುವಂತಹ 4-5 ದಿನಗಳು ನೀವು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಮುಂದಿನ 4-5 ದಿನ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆ ಏನು? ಮೊದಲನೇದಾಗಿ ನಿಮ್ಮ
ಕನಸಿನ ಮೂಲಕ ಒಂದು ಹಾವು ಕಾಣಿಸಿಕೊಳ್ಳಬಹುದು, ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಳ್ಳಬಹುದು, ಅಥವಾ ನಿಮ್ಮ ಫೋನಿನ ಮೂಲಕ ಕಾಣಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಎಲ್ಲೇ ಸುತ್ತಮುತ್ತ ಹಾವು ಕಾಣಿಸಿಕೊಂಡರೂ ಅದು ಸಾಮಾನ್ಯವಾದ ಹಾವಲ್ಲ, ಅದು ಖಂಡಿತವಾಗಿ ದೇವರು ಕೊಡುವಂತಹ ವಿಶೇಷವಾದ ಸೂಚನೆಯಾಗಿರುತ್ತೆ. ನಿಮಗೆ ಶ್ರೀಮಂತಿಕೆ ಬರುವ ಮುನ್ನ ಲಕ್ಷ್ಮೀ ದೇವಿಯ ಅವತಾರ ನಿಮ್ಮ ಜೀವನಕ್ಕೆ ಬರ್ತಕ್ಕಂತಹ ವಿಶೇಷವಾದಂತಹ ಆಶೀರ್ವಾದದ ಮುನ್ಸೂಚನೆ ಆಗಿರೋದ್ರಿಂದ ಈ ಸಮಯ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಬಡತನದಿಂದ ನಿಮ್ಮನ್ನು ರಾಜನನ್ನಾಗಿಸಲು ಮಾಡುವಂತಹ ಮುಂದಿನ 4-5 ದಿನದಲ್ಲಿ ನಿಮ್ಮ ಮನೆಯಲ್ಲಿ ದೇವರುಗಳು ಒಂದು ವಿಶೇಷವಾದ ಆಶೀರ್ವಾದವನ್ನು ಕರುಣಿಸ್ತಾ ಇದ್ದಾರೆ. ಇದು ಕಾಣಿಸಿಕೊಂಡರೆ ಖಂಡಿತವಾಗಿ ಅದಕ್ಕೆ ತೊಂದರೆಯನ್ನು ಕೊಡಬೇಡಿ. ಭಕ್ತಿಯಿಂದ ನಮಸ್ಕಾರ ಮಾಡಿ ಅದನ್ನು ಕೊಲ್ಲಲು ಪ್ರಯತ್ನಿಸಬಾರದು, ಏಕೆಂದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ. ಆದ್ದರಿಂದ ಜೀವನದಲ್ಲಿ ಎಲ್ಲ ರೀತಿಯ ಸಕಲ ಐಶ್ವರ್ಯವನ್ನು ಪಡೆದುಕೊಳ್ಬೇಕು ಅಂತ ಆಸೆ ಬರ್ತಾ ಇದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕನಸಿನಲ್ಲಿ ಅಥವಾ ನೀವು ಯಾವುದೇ ಸ್ಥಳದಲ್ಲಿ ಇದ್ರೂ ಕೂಡ ನಿಮಗೆ ಚಿಟ್ಟೆ ಅಥವಾ ಯಾವುದೇ ರೀತಿಯ ಕ್ರಿಮಿಕೀಟಗಳು, ಕಪ್ಪು ನಾಯಿ, ಕಪ್ಪು ಬೆಕ್ಕು ಕಾಣಿಸಿಕೊಂಡರೆ ಅದು ಅದೃಷ್ಟದ ಸೂಚನೆಯಾಗಿರುತ್ತದೆ. ಇದನ್ನು ದೇವರು ಒಂದು ಆಶೀರ್ವಾದದ ಮೂಲಕ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಿರುವಂತಹ ಮುನ್ಸೂಚನೆ. ಹಲವಾರು ವರ್ಷಗಳಿಂದ ಕಷ್ಟಪಡ್ತಿರ್ತಕ್ಕಂಥ ಒಂದು ಜೀವನವನ್ನು ನಡೆಸ್ತಾ ಇದ್ದೀರಾ. ಆದ್ದರಿಂದ ಈ ವಿಶೇಷವಾದ ವ್ಯಕ್ತಿಗಳಾಗಿರುವಂತಹ ನಿಮಗೆ ಈ ಸಂದರ್ಭ ನಿಮ್ಮ ಜೀವನಕ್ಕೆ ಇನ್ನು ಮುಂದೆ ಎಲ್ಲವೂ ಕೂಡ ಸಕಲವು ಸರ್ವವು ಸನ್ಮಂಗಳವಾಗುತ್ತದೆ. ನಿಮ್ಮ ಜೀವನವಿಡೀ ಚಿಂತೆ ದೂರವಾಗುತ್ತೆ. ನಿಮಗೆ ಪ್ರಮುಖವಾದ ನಿರ್ಧಾರವನ್ನು ಘೋಷಿಸಲು ದೇವರು ಕರುಣಿಸ್ತಾ ಇರುವಂತಹ ನಿಮ್ಮ ಜೀವನದ ವಿಶೇಷವಾದ ಬದಲಾವಣೆಗೆ ನಿಮ್ಮನ್ನು ಕಳಿಸುವಕ್ಕೆ ಅದೃಷ್ಟ ವಜ್ರಗಳು ಮುತ್ತುಗಳಿಗಿಂತ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಈ ತಿಂಗಳು ನೀವು ಅನೇಕ ಗ್ರಹಗಳು ನಿಮ್ಮ ಪ್ರಪಂಚವನ್ನೇ ಬದಲಾಯಿಸುತ್ತದೆ. ಏಪ್ರಿಲ್ 10ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೂ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಶನಿ, ಗುರು, ಶುಕ್ರ ಬಲವಾಗಿರೋದ್ರಿಂದ ಮಂಗಳನ ಆಶೀರ್ವಾದ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಇದರಿಂದಾಗಿ ನಿಮಗೆ ಹಣಕಾಸಿನ ಪರಿಸ್ಥಿತಿ ಅದ್ಭುತವಾಗುತ್ತೆ, ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಯಾವುದೇ ಒಂದು ಹಣ ನಿಮಗೆ ಕೈಗೆ ಬಂದು ಸೇರುತ್ತೆ. ನಿಮಗೆ ಬರ್ತಕ್ಕಂತಹ ಅದೃಷ್ಟವನ್ನು ಯಾರು ಕಿತ್ತುಕೊಳ್ಳೋದಕ್ಕೆ, ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿಯವರೆಗೆ ನಿಮ್ಮ ಮೇಲೆ ಶತ್ರುಗಳು ಹಲವಾರು ವರ್ಷಗಳಿಂದ ಮಾಟ ಮಂತ್ರ, ತಪ್ಪು ರೀತಿಯಾದಂತಹ ಒಂದು ತಂತ್ರಗಳನ್ನು ರೂಪಿಸಿ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಬಯಸ್ತಾ ಇದ್ರು. ಅವರು ನಿಮ್ಮ ಜೀವನವನ್ನು ಕಷ್ಟಕ್ಕೆ ಸಿಲುಕಿಸಿದ್ದಾರೆ, ನಾಶ ಮಾಡೋದಕ್ಕೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಆದರೆ ಈಗ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲವನ್ನ ನೀವು ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಸಮಯ. ಮಕರ ರಾಶಿಯವರೇ, ಈಗ ನೀವು ಪ್ರೀತಿ ಮಾಡ್ತಕ್ಕಂಥ ಕೆಲವು ಪ್ರೀತಿ ಪಾತ್ರ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಬಯಸ್ತಾ ಇರುವಂಥವರು ನಿಮ್ಮ ಸಂತೋಷವನ್ನು, ಪ್ರಗತಿಯನ್ನು ಅವರು ಬಂಧಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಹಾಳು ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಈಗ ನೀವು ಜಾಗರೂಕರಾಗಿರಬೇಕು. ಬಹಳ ಮುಖ್ಯ ಅಂದರೆ ಈಗ ನಿಮಗೆ ಶ್ರೀಮಂತಿಕೆ ಬರ್ತಾ ಇದೆ, ಹಲವಾರು ಮೂಲಗಳಿಂದ ಆದಾಯವನ್ನು ಬರಮಾಡ್ಕೊಳ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಜನಜಾತ್ರೆ ಸೇರುವಂತಹ ಸಂದರ್ಭ. ಆದ್ದರಿಂದ ಎಲ್ಲರ ಮೇಲೆ ಒಂದು ದೃಷ್ಟಿಯನ್ನು ಇಡಬೇಕು. ಕೆಟ್ಟ ಕಣ್ಣಿನ ದೃಷ್ಟಿಗಳು ನಿಮ್ಮ ಮೇಲೆ ಬೀಳೋದ್ರಿಂದ ನಿಮ್ಮ ಮುಂದಿನ ದಿನಗಳು ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ. ನಿಮ್ಮ ಮನೆಯಲ್ಲಿ ತೊಂದರೆಗಳು ಬರುತ್ತದೆ. ಆದ್ದರಿಂದಾಗಿ ಕೆಟ್ಟ ಜನರ ಸಹವಾಸವನ್ನು ಬಿಟ್ಟು ಬಿಡಿ. ನಿಮ್ಮ ಜೀವನದಲ್ಲಿ ಈಗ ನಾವು ತಿಳಿಸುವಂತಹ ಸೂಚನೆಗಳು ಸಿಕ್ಕರೆ ಅಂಥವರು ನಿಮ್ಮ ಶತ್ರುಗಳಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ಯಾರನ್ನ ಕೂಡ ನಂಬಿ ಹಣವನ್ನು ಕೊಡಬೇಡಿ. ನಿಮ್ಮ ಯಶಸ್ಸನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ಹಲವಾರು ವರ್ಷಗಳ ನಂತರ ನೀವು ಅಂದುಕೊಂಡಂತಹ ಕೆಲಸಗಳು ನಿಂತು ಹೋಗ್ತಾ ಇರಬಹುದು. ಹಳೆಯ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಅಡೆತಡೆಗಳು ಬಂದಿರಬಹುದು. ತೊಂದರೆಗಳನ್ನು ಎದುರಿಸ್ತಾ ಬಂದಿದ್ದೀರಾ. ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಯಾವುದೇ ವಹಿವಾಟು ಸಿಲುಕಿ ಹಾಕಿಕೊಂಡಿದ್ರು ಖಂಡಿತವಾಗಿ ಈಗ ಎಲ್ಲವೂ ನಿಮ್ಮಂತೆ ಆಗುತ್ತೆ. ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ಬರುತ್ತೆ. ರಾಶಿ ರಾಶಿ ಹಣವನ್ನು ಬರಮಾಡ್ಕೊಳ್ತೀರಾ. ಎಲ್ಲದಕ್ಕೂ ಕೂಡ ಒಳ್ಳೆಯದಕ್ಕೋಸ್ಕರ ಆಗ್ತಾ ಇದೆ ಎನ್ನುವಂತಹ ಸಂಕೇತಗಳು ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಕನಸಿನ ಮೂಲಕ ಗೋಚಾರವಾದರೆ ಒಳ್ಳೆಯದು ಸಂಭವಿಸುತ್ತದೆ ಅಥವಾ ಕೆಟ್ಟದ್ದು ಸಂಭವಿಸುತ್ತದೆ ಅಂತ ನಿಮಗೆ ಅನಿಸಿದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆ ಸೂಚನೆಗಳು ನಿಮ್ಮ ಜೀವನಕ್ಕೆ ಹಲವಾರು ರೀತಿಯ ಪ್ರಶ್ನೆಗಳಿಗೆ ಉತ್ತರವಾಗಿರುತ್ತೆ. ಅದರ ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿ ನಡೀತಾ ಹೋಗುತ್ತೆ. ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ಯಾರಾದರೂ ಶತ್ರುಗಳು ನಿಮ್ಮ ಹೆಸರನ್ನು ಕರೆದ ತಕ್ಷಣ ನಿಮಗೆ ಚಳಿಗೆ ಅನುಭವ ಆದರೆ, ನಿಮ್ಮ ಕಾಲುಗಳಲ್ಲಿ ಭಾರ ಕಾಣಿಸಿಕೊಂಡ್ರೆ ಅಥವಾ ನಿಮ್ಮ ಹೆಸರನ್ನು ಕರೆದ ವ್ಯಕ್ತಿ ಪದೇ ಪದೇ ಸೀನ್ತಾ ಇದ್ರೆ ಅಂಥವರೇ ನಿಮ್ಮ ಶತ್ರುಗಳಾಗಿರ್ತಾರೆ. ಸಂತೋಷವನ್ನು ನೋಡಿ ಸಹಿಸೋಕ್ಕಾಗದೆ ನಿಮ್ಮ ಮೇಲೆ ಮಾಟ ಮಂತ್ರಗಳನ್ನು ಮಾಡಿಸ್ತಾರೆ. ಬಹಳಷ್ಟು ಬುದ್ಧಿವಂತರಾಗಿ ಹಣವನ್ನು ನಿರ್ವಹಿಸೋದನ್ನು ಕಲಿತುಕೊಳ್ತೀರಾ. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದಾಗ ಹಣದ ಸಹಾಯವನ್ನು ಯಾರಿಗಾದರೂ ಮಾಡಿದರೆ, ಅಂಥವ್ರು ನಿಮಗೆ ಮೋಸ ಮಾಡಿದರೆ ಅಂಥ ಹಣ ಕೂಡ ಬಂದು ಕೈ ಸೇರುತ್ತದೆ. ಒಟ್ಟಾರೆಯಾಗಿ ಸರ್ಕಾರಿ ನಿಧಿಯ ರೂಪದಲ್ಲಿ ನಿಮ್ಮ ಮನೆಗೆ ಬರ್ಬೋದು. ಯಾರಾದರೂ ನಿಮಗೆ ಸಾಲವಾಗಿ ನೀಡಬೇಕಾಗಿರುವಂಥ ಹಣವನ್ನು ತಂದು ಕೊಡಬಹುದು. ಒಟ್ಟಾರೆ ನಿಮ್ಮ ಹಣೆ ಬರಹವೇ ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಪೋಸ್ಟ್ಗೆ ವರ್ಗಾವಣೆ ಸಿಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ತೀರಾ. ಐಷಾರಾಮಿ ಜೀವನವನ್ನು ನಡೆಸಬೇಕು ಅಂತ ಆಸೆ ಪಡ್ತಾ ಇರುವಂಥವರಿಗೆ ಈ ಸಮಯ ಸೂಕ್ತವಾಗಿದೆ. ಅತ್ಯುತ್ತಮವಾದ ದೀರ್ಘಕಾಲದವರೆಗೆ ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ನಿಮ್ಮ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಶಾಶ್ವತವಾದ ಪರಿಹಾರ ದೈವಿಕವಾಗಿ
ವಿಶೇಷವಾಗಿರುವಂತಹ ಆಶೀರ್ವಾದ ಸಿಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಹೆಜ್ಜೆ ಇಡುವಾಗ ಬಹಳಷ್ಟು ಮುಖ್ಯವಾಗಿ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕು. ಅದೇ ರೀತಿ ಯಾರಿಗೂ ಕೂಡ ತೊಂದರೆಯನ್ನು ಕೊಡಬಾರ್ದು. ಕೆಟ್ಟ ಪದಗಳ ಬಳಕೆಯನ್ನು ನಿಲ್ಲಿಸಬೇಕು. ತಾಳ್ಮೆಯಿಂದ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನೀವು ಯಾರ ಮನಸ್ಸನ್ನು ಕೂಡ ನೋಯಿಸಬೇಡಿ. ನೀವು ಶ್ರೀಮಂತರಾಗಬೇಕು ಎನ್ನುವಂತಹ ವಿಶೇಷವಾಗಿರುವಂತಹ ಆಶೀರ್ವಾದದ ಮೂಲಕ ನಿಮ್ಮ ಜೀವನದಲ್ಲಿ ಚಕ್ಕೆ ಮತ್ತು ಲವಂಗ ಏಲಕ್ಕಿಯನ್ನು ನೀವು ಹಣ ಇಡುವಂತಹ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಶುಕ್ರವಾರ ಮಂಗಳವಾರ ಶ್ರೀ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಖಂಡಿತವಾಗಿ ಇದು ನಿಮಗೆ ಹಣದ ಆಕರ್ಷಣೆಯನ್ನು ಹೆಚ್ಚು ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಅನ್ನೋದನ್ನು ನೀವು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಎಲ್ಲ ರೀತಿಯ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ನಿಮ್ಮಿಂದ ದೂರವಾಗುತ್ತೆ. ಒಟ್ಟಾರೆಯಾಗಿ ಯಾರೇ ನಿಮಗೆ ತೊಂದರೆ ಕೊಡಬೇಕು ಅಂತ ಬಯಸ್ತಾ ಇದ್ರು ಕೂಡ ಎಲ್ಲರ ಒಂದು ಕೆಟ್ಟ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಒಂದು ಲೋಟ ನೀರಿಗೆ ಅರಿಶಿನ ಪುಡಿ ಹಾಕಿ ಲಕ್ಷ್ಮೀ ದೇವಿ ಹೆಸರನ್ನು ಹೇಳಿ ಆ ನೀರನ್ನು ಕುಡಿದು ಬಿಡಿ. ಎಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಸಕಲ ಐಶ್ವರ್ಯವನ್ನು ಬರಮಾಡ್ಕೊಳ್ತೀರಾ. ಇನ್ನು ಮುಂದೆ ಹಣಕ್ಕೆ ನಿಮಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠನೆ ಮಾಡಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಿಮ್ಮ ಕಣ್ಣುಗಳಿಂದ ನೋಡ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹಣದಲ್ಲಿ ತುಂಬಿರುವಂತಹ ವಿಶೇಷವಾದ ಸಂದರ್ಭ. ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ. ನಿಮಗೆ ನೆಮ್ಮದಿ ಮತ್ತು ಸಮೃದ್ಧಿಗೆ ಕಾರಣವಾಗುವಂತಹ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕರಾಗಿಡಿ. ನಿಮಗೆ ಎಲ್ಲ ವಿಷಯಗಳನ್ನು ಗೌಪ್ಯವಾಗಿಡಿ. ಯಾರ ಮುಂದೆ ಕೂಡ ನಿಮ್ಮ ಸಂತೋಷವನ್ನು ಪ್ರದರ್ಶನ ಮಾಡಬೇಡಿ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.